ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾಗೆ ಸ್ವಾಗತ ಬಯಸುತ್ತಾ, ವಾಣಿಜ್ಯ ಮಂಡಳಿ ಬಹಳ ದಿನಗಳಿಂದ ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದರು. ಅದು ಪರವಾಗಿ ನಾವು ಮೀಟಿಂಗ್ ಸೇರೋಕ್ಕಾಗಿಲ್ಲ. ಕಳೆದ 15 ದಿನದ ರಾಜಕೀಯ ಬೆಳವಣಿಗೆಯಲ್ಲಿ ಅವರು ಭೇಟಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಕರ್ನಾಟಕದ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರು ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು, ಯಾಕಂದರೆ ಈ ಮೊನ್ನೆ ನಡೆದಂಥ ಒಂದು ವಿಚಾರ ಅಂದರೆ ಕರ್ನಾಟಕ ಸರ್ಕಾರ ಒಂದು ಸೆಸ್ನ ಹೆಚ್ಚುವರಿ ತೆರಿಗೆಯನ್ನು 2% ಇಂಪ್ಲಿಮೆಂಟ್ ಮಾಡಿದರೆ, ಆಮೇಲೆ ನಿಮ್ಮ ಅಸೆಂಬ್ಲಿಯಲ್ಲೂ ಕೂಡ ಬಿಲ್ ಪಾಸ್ ಆಗಿಬಿಟ್ಟಿದೆ. ಇದು ಪೂರ್ವಭಾವಿಯಾಗಿ ನಮಗೆ ಸಭೆ ಕರೆಸಿದ್ರು. ಲಾಸ್ಟ್ 2 ಮಂತ್ಸ್ ಬಿಫೋರ್ ನಾವು ಸುಂದರಾಜರು ನಾವು ಎಲ್ಲ ಅಟೆಂಡ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಆಗಿರ್ತೀವಿ. ನಮ್ಗೆ ಇದರಿಂದ ನಮಗೆ ಅನಾನುಕೂಲ ಜಾಸ್ತಿ ಆಗುತ್ತೆ, ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ. ಈಗಾಗಲೇ ನಿರ್ಮಾಪಕರುಗಳಿಗೆ ಎಲ್ಲ ಥರದ ಹೊರೆಗಳನ್ನ ಎಲ್ಲ ಬಿಡದಾರಿಂದ ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಈಗ ಮೊನ್ನೆ ನಮ್ಮ ಏನು ಕಾರ್ಮಿಕ ಇಲಾಖೆಯಿಂದ ಸಂತೋಷ್ ಅವರು ಒಂದು ಅಧಿಸೂಚನೆ ಹೊರಡಿಸುವ ಸೂಚನೆ ಇದ್ದಾಗ ನಾವು ಭೇಟಿ ಮಾಡಿದಾಗ ನಾವು ಇದನ್ನ ಎಲ್ಲ ನಿರ್ಮಾಪಕರು ಬಹಳ ಅಬ್ಜೆಕ್ಷನ್ ಬಂದಿದೆ. ಈಗಾಗಲೇ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ವಿಚಾರ. ಯಾಕಂದ್ರೆ ಪಾಪ ವಿಚಾರಗಳ ವಿನಿಮಯ ಆಗಿರಲ್ಲ, ನಮಗೆ ಗೊತ್ತಿಲ್ಲದೆ ಮಾತಾಡೋದು. ವಾಟ್ ಎವರ್ ಮೆಂಬರ್ಸ್ ಹೇಳೋದು ವಿಚಾರಗಳನ್ನ ತಗೊಳ್ಳೋದಂತ ಅವರ ಕಷ್ಟಗಳನ್ನ ತಗೊಂಡೋಗಿ ತಿಳಿಸೋದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಅದರಂತೆ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಸಿದ್ದರಾಮಯ್ಯ ಅವರಿಗೆ ಅವರ ರಾಜಕೀಯ ಒತ್ತಡ ಇದ್ರು ಕೂಡ ನಾವು ದೂರವಾಣಿ ಕರೆ ಮಾಡಿ ನಮ್ಮ ತಾರಾಗಂಧು ಕೇಳ್ಕೊಂಡ್ರು. ಕೇಳಿದ ತಕ್ಷಣ ಅವರು ಒಂದು 10 minutes ಪರ್ಮಿಷನ್ ಕೊಟ್ಟರು ಮುಖ್ಯಮಂತ್ರಿಗಳಿಗೆ. ಹೋಗಿ ಪೂರ್ವಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಆ ಒಂದು ಸ್ಥಿತಿಯಲ್ಲೂ ಕೂಡ ಈ ಸೆಸ್ ವಿಧಿ ಮಾಡೋದ್ರಿಂದ ಹೆಚ್ಚುವರಿ ತೆರಿಗೆ ಆಗೋದ್ರಿಂದ ಮತ್ತೆ ನಮಗೆ ನಿರ್ಮಾಪಕರಿಗೆ ಬಡ 2% ಆಗ್ತೀರಾ, 4% ಆಗ್ತೀರಾ. ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಆಗಿರೋದು. ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಬೇರೆ ಅಕಾಡೆಮಿಯಲ್ಲಿ ಈಗಾಗಲೇ ಕಳೆದ 2016-17 ಅವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು. ಅವಾಗ ಕೂಡ 10 ಕೋಟಿಗಳ ಅಮೌಂಟ್ ಕೊಟ್ಟು ಅವರಿಗೆ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿ ಈಗಾಗಲೇ ಅದರ ಬೆನಿಫಿಟ್ ತಗೊಳ್ತಾ ಇದೆ. ದಟ್ ಬೆನಿಫಿಟ್ ಇಸ್ ಗೋಯಿಂಗ್ ಫಾರ್ ಆಲ್ ದಿ ಸೆಕ್ಟರ್ಸ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಕ್ಯೂಟರ್, ಕಾರ್ಮಿಕರ ಇಲಾಖೆ, ಅಸಂಘಟಿತ ಕಾರ್ಮಿಕರಿಗೆಲ್ಲ ಕೊಡ್ತಾ ಇದೆ. ಅದನ್ನ ಮತ್ತೆ ಹೇಗೆ 2% ಆಗಿ ಯಾಕೆ ನಮಗೆ ನಿರ್ಮಾಪಕರಿಗಾಲ ಎಕ್ಸಿಕ್ಯೂಟರ್ ಆಲ್ಸೋ ಕನ್ನಡ ಚಿತ್ರರಂಗದ ಏನಿದೆ ಎಲ್ಲ ಸಿನಿಮಾ ಮಂದಿರಗಳು 620, 37 ಸಿಂಗಲ್ ಥಿಯೇಟರ್ಗಳಿಂದ ಈಗಾಗಲೇ ಕೆಲವು ಥಿಯೇಟರ್ಗಳು ಕ್ಲೋಸ್ ಮಾಡ್ತಾರೆ. ಬೇಕಾದಂತೆ ಸಿನಿಮಾಗಳು ನಡೆದಿರೋದ್ರ ಪ್ರಯುಕ್ತ 120 ಥಿಯೇಟರ್ಗಳು ಕ್ಲೋಸ್ ಮಾಡುವಂತ ಅಂಚಿನಲ್ಲಿದ್ದಾಗ ಇಂಥ ಸಂದರ್ಭಗಳಲ್ಲಿ ಮತ್ತೆ ಇದು ಹೊರೆ ಆಗ್ತದೆ. ಜನಗಳು ಬರ್ತಾರ, ಜನಗಳಿಗೆ ಕೇಳ್ತಾರೆ. ಈಗ ಪೆಟ್ರೋಲ್ ಆಗದ ₹1 ಆಗದವರು ಗಲಾಟೆ ಮಾಡ್ತಾರೆ, ₹2 ಜಾಸ್ತಿ ಆದ್ರೆ ಗಲಾಟೆ ಮಾಡ್ತಾರೆ. ಅದೇ ತರ ಸಿನಿಮಾಗಳು ಕೂಡ ಏನ್ ಸಿನಿಮಾ ರಂಗ ಕಂಪೇರ್ ಟು ಅರ್ಲಿಯರ್ ಇಯರ್ಸ್ ಡೇ ಬೈ ಡೇ ಇಸ್ ಡೆಟೋರೇಟಿಂಗ್. ಅದರ್ ಲ್ಯಾಂಗ್ವೇಜ್ಗಳಿಗೆ ಬಂದ್ರೆ ನಾವು ಅದರ್ ಲ್ಯಾಂಗ್ವೇಜ್ ವಿಚಾರ ಬಂದು ನಾವು ಹೇಳಿದ ಅದನ್ನ ಸಂತೋಷ್ ಕೂಡ ಭೇಟಿ ಮಾಡಿದ್ವಿ. ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿಲ್ಲ. ನಾವು ವಿಧಾನಸೌಧದಲ್ಲಿ ಅಸೆಂಬ್ಲಿದಲ್ಲಿ ಬಿಲ್ ಇಟ್ಟಾಗ ಯಾರು ಅಬ್ಜೆಕ್ಷನ್ ಆಗಿಲ್ಲ. ಎಲ್ಲರೂ ಕೂಡ ಇರ್ರೆಸ್ಪೆಕ್ಟ್ ಆಪೋಸಿಷನ್ ರೂಲಿಂಗ್ ನೀವು ಅಬ್ಜೆಕ್ಷನ್ ಆಗಿದೆ. ನಾವು ಬಲಿಪರೀಕ್ಷೆ ಮಾಡೋದು ನಮ್ಗೆ ಹಿಂಸನೆ. ಈಗಾಗಲೇ ಚಿತ್ರರಂಗ ಸಾಯ್ತಾ ಇದೆ, ಹುಡುಕ್ತಾ ಇದೆ, ನಮಗೆ ನಿರ್ಮಾಪಕರಿಗೆ ಬಲಿ ಆಗ್ತದೆ ಅಂತ ಹೇಳಿದಾಗ ಅವರು ಕೂಡ ಬಹಳ ಸಕಾರಾತ್ಮಕ ಸ್ಪಂದಿಸಿದ್ರು. ಇದ್ರ ಬಗ್ಗೆ ನಾನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಮುಖ್ಯಮಂತ್ರಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮಾಧ್ಯಮದ ಮೂಲಕ ನಮಗೆ ಆಮೇಲೆ ನಮ್ಮ ಮೆಂಬರ್ಸ್ಗೂ ಕೂಡ ನಾವು ಹೇಳಬೇಕು, ನಾವೇನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಇಮಿಡಿಯೇಟ್ ಆಗಿ ನಿರ್ವಾಹಕ ಸಂಘ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದೆ. ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಿನ್ನೆ ನಾವು ಸಿದ್ದರಾಮಯ್ಯ ಅವರಿಗೆ ನಾನು ಸಂತೋಷ್ ಅವರಿಗೆ 2 ಲೆಟರ್ ಕೊಡ್ತೀನಿ. ಇದ್ರ ಬಗ್ಗೆ ಬಹುಶಃ ನಿಮಗೆ ಒಂದು ಕಾಪಿ ಕೊಡ್ತೀನಿ. ಇದನ್ನ ಏನ್ ಸಾಧ್ಯ, ತಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಲು ತಾವು ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಮಾಧ್ಯಮ ಬೇಕೇ ಬೇಕು ನಮಗೆ. ಯಾಕಂದ್ರೆ ಸರ್ಕಾರದ ಕಿವಿ ಮುಟ್ಸಕ್ಕೆ ತಾವು ಕೂಡ ನಮ್ಮ ಸಹಕಾರ ಬಹಳ ಆಗ್ತಾ ಇದೆ. ಯಾಕಂದ್ರೆ ಸಿನಿಮಾ ರಂಗ ಹೆಂಗಿದೆ, ಯಾವ ತರ ಆಗ್ತಾ ಇದೆ, ಏನಾಗ್ತಾ ಇದೆ, ಹೆಂಗಾಗ್ತಾ ಇದೆ ಅನ್ನೋದು ಇತ್ತೀಚಿನ ಬೆಳವಣಿಗೆ ತಮಗೆಲ್ಲ ಗೊತ್ತಿರೋದ್ರಿಂದ ತಾವು ಕೂಡ ಇದೊಂದು ಭಾಗಿಗಳಾಗಿ ನನಗೆ ಸಹಾಯ ಮಾಡೋದ್ರಲ್ಲಿ ತಮ್ಮ ಕೂಡ ಹಸ್ತ ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇರೋ ಕೆಲಸ. ಈಗ ಮತ್ತೆ ನಮ್ಮಲ್ಲಿ ಸಾಕಷ್ಟು ಚಿತ್ರಮಂದಿರಗಳು ಸಮಸ್ಯೆಗಳಿದೆ, ಇದೆ. ಈ ಮನೆ ಒಳಗಡೆ ನಾವು ಈ ಎಲ್ಲಾ ಸಮಸ್ಯೆಗಳು ರಾಷ್ಟ್ರೀಯ ಮಟ್ಟದ ಚರ್ಚೆ ಮಾಡಕ್ಕೆ ದೊಡ್ಡ ಕಾರ್ಯಾಗಾರ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅಂಡ್ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ಜಂಟಿಯಾಗಿ ಒಂದು ಒಳ್ಳೆ ಸಭೆ ಮಾಡಿದ್ವಿ. ಅದ್ರ ಒಳ್ಳೆ ಪ್ರಾಡಕ್ಟ್ ಬಂತು ನನಗೆ. ರಿಗಾರ್ಡಿಂಗ್ BPF ಚಾರ್ಜಸ್ ಇರ್ಬೋದು, ಆಮೇಲೆ ನಮ್ಮ ಡೆಲಿಗ್ರಾಫ್ ಆಕ್ಟ್ ಇದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅದನ್ನ
ತಗೊಂಡೋಗ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ಸರ್ಕಾರ ಕೂಡ ಗಮನದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾವು ತಿಳಿಸಿದ್ವಿ. ಅವರು ಕೂಡ ನೋಡಪ್ಪ ನಿಮ್ದು ಏನಿದೆ ಕುಂದುಕೊರತೆಗಳಿಗೆ ನಿಮ್ಗೆ ಅರ್ಧ ಗಂಟೆ 20 ನಿಮಿಷ ಆಗಲ್ಲ 2 ಗಂಟೆಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಮಾಡಿ ಈಗ ರಾಜಕೀಯ ಸ್ವಲ್ಪ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಿನ್ನೆ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಬಹಳ ಖುಷಿಯಾಗಿ ಮಾತಾಡಿ ನನಗೆ ಇದ್ರ ಬಗ್ಗೆ ನಾನು ಈ ಕೂಡಲೇ ನಾನು ತಗೊಳ್ಳೋಂಥ ಕೆಲಸ ಮಾಡ್ತೇನೆ. ಬಿಕಾಸ್ ಆಫ್ ದಿ ಸಿಚುವೇಶನ್ ಅಂಡ್ ಟೆನ್ಷನ್ ಐ ಕುಡ್ ನಾಟ್ ಏಬಲ್ ಟು ಕಾನ್ಫರೆನ್ಸ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಎಲ್ಲ ನಾವು ಇರೋ ಸಮಸ್ಯೆಗಳು ಟೆಲಿಗ್ರಾಫ್ ಇರ್ಬೋದು, ಟೆಲಿಗ್ರಾಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡೋದಕ್ಕಂಥದ್ದು ಅದು ನಮ್ಮ ಸರ್ಕಾರದಿಂದ ಅಲ್ಲಿಗೆ ಒಂದು ರೆಕಮೆಂಡೇಶನ್ ಅಥವಾ ಒಂದು ಡಿಮ್ಯಾಂಡ್ ಕೊಡುವಂತ ವಿಚಾರಗಳನ್ನು ಮಾಡಿದ್ದೀವಿ. ಅದರಿಂದ ಈ ವಿಚಾರಕ್ಕೆ ಮಾತ್ರ ಸೆಸ್ ಅನ್ನ ಯಾವುದೇ ಕಾರಣಕ್ಕೂ ನಿರ್ಮಾಣ ಹೊರೆ ಮಾಡೋದ್ರಿಂದ ಮಾಡಲಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನನಗೆ ಕೊಟ್ಟರು ಸಾಕು ಹೊರೆ ಜಾಸ್ತಿ ಆಗಿದೆ. ಕನ್ನಡ ಚಿತ್ರಗಳು ಉಳಿಬೇಕು, ಬೆಳಿಬೇಕು, ಕನ್ನಡದನ್ನೆಲ್ಲ ಎಲ್ಲ ಭಾಷೆ ಉಳಿಬೇಕು ಅಂದ್ರೆ ನಮ್ಮ ಬಹುಮುಖ್ಯವಾದ ಪಾತ್ರ ಮಾಧ್ಯಮದ ಮೂಲಕ ಅಲ್ಲಿ ಸಿನಿಮಾಗಳ ಮೂಲಕ ಹಿಡಿದಾರಿಂದ ನಮ್ಮ ಸಿನಿಮಾಗಳಿಗೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ನೀವು ಸೆಸ್ ಹಾಕ್ಬಿಡಿ ಅಂತ ನಾವು ಈ ಮೂಲಕ ಕಳಕಳಿಯಿಂದ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಅವರು ಎಚ್ ಕೆ ಪಾಟೀಲ್ ಕಾನೂನು ಸಂಸದೀಯ ಸಚಿವರಾದ ಎಚ್ ಕೆ ಪಾಟೀಲ್ ಕೂಡ ಇದು ಗಮನ ಹರಿಸುವಂತ ಕೆಲಸ ಮಾಡಿದ್ವಿ. ಅವರು ಕೂಡ ಈ ಮೂಲಕ ರಿಕ್ವೆಸ್ಟ್ ಮಾಡೋದು ತಾವು ದಯವಿಟ್ಟು ನಮಗೆ ನಮ್ಮ ಚಿತ್ರರಂಗದ ಮೇಲೆ, ನಮ್ಮ ಕನ್ನಡ ನಿರ್ಮಾಪಕರ ಮೇಲೆ, ಕನ್ನಡ ಚಿತ್ರಗಳಿಗೆ ದಯವಿಟ್ಟು ಯಾವುದೇ ರೀತಿಯ ಎಕ್ಸ್ಟ್ರಾ ಹೊರೆ ಆಗಿದೆ. ಅದು ಇನ್ನು ಈ ಅಮೌಂಟ್ ನಮ್ಗೆ ಬರ್ತಾ ಇಲ್ಲ. ಕಾರ್ಮಿಕರು ಬರ್ಲಿ, ಸಂತೋಷ. ಕಾರ್ಮಿಕರು ಬ್ಯಾಕ್ ಬೋನ್ ಆಫ್ ಎಲ್ಲ ನಾವು ಅವ್ರ ಬಗ್ಗೆ ಕಾರ್ಮಿಕರು ಹೊಟ್ಟೆ ಹೊಡೆಯಾಗಿದೆ ಬೇರೆ ಬೇರೆ ರೂಪದಲ್ಲಿ ಮಾಡಿಕೊಡಿ. ಬಾಬು ಹೊರೆ ಹಾಕ್ಬಿಟ್ಟು ಅದನ್ನೊಂದು ಕಲ್ಯಾಣ ಮಾಡಿ ಅನ್ನೋದು ಎಷ್ಟು ಸಮಂಜಸ ಅಂತ ಯೋಚನೆ ಮಾಡಿದ್ದ. ಇದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಇದನ್ನ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡುವಂತ ಕೆಲಸ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ಪತ್ರಿಕಾ ಗೋಷ್ಠಿಗಳು ಮಾತಾಡ್ಬೇಕಾದ್ರೆ ಅದೇ ತಾವು ಕೂಡ ತಮ್ಮ ಸಹಕಾರ ಕೊಡ್ತಾರೆ ನಮ್ಗೆ ಹೇಳಿದ್ದಾರೆ. ಸರ್ ನಾನು ಮ್ಯಾಟರ್ ಇಮಿಡಿಯೇಟ್ಲಿ ಆಗಿದೆ. ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನಮ್ಗೆ ಕಳೆದ ಬಾರಿ ಮೀಟಿಂಗ್ ಹೋದಾಗ ಸೆಸ್ ಯಾವುದೇ ಪೂರ್ಣಕ್ಕೂ ಹೊರೆ ನಮ್ಗೆ ಎಕ್ಸ್ಟ್ರಾ ಅಂತ ನಾವು ಈಗಾಗಲೇ ಲೆಟರ್ ಕೊಟ್ಟು ಮಾತುಕತೆ ಹೇಳಿ ನಾವು ಸುಂದರಾಜ್ ನಾವು ನವೆಂಬರ್ ಬಿಡಿದ್ರೆ ಅದು ಮತ್ತೆ ಇನ್ನೊಂದು ಮೀಟಿಂಗ್ ಕರೆದಿದ್ರೆ 2 ಮೀಟಿಂಗ್ ನಾವು ಹೇಳಿದ್ದೀವಿ ಯಾವುದೇ ಹಾಕ್ತಾರೆ. ಆದ್ರೂ ಕೂಡ ಹಾಕಿದ್ದಾರೆ ಅಂತ ಕಾರ್ಮಿಕ ಕಲ್ಯಾಣ ಮಾಡಿ ಬೇರೆ 10 ಕೋಟಿ 20 ಕೋಟಿ ಬೇರೆ ಡೈವರ್ಷನ್ ಆಫ್ ಯು ಕ್ಯಾನ್ ಡೂ ಇಟ್. ಏನೋ ಸರ್ಕಾರದ ಸವಲತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಕೊಡ್ತಾರೆ. ನಾವು ಯಾವ್ದು ನಮ್ಗೆ ರೈಟ್ಸ್ ಇಲ್ಲ. ಅವರು ಹೇಳ್ತಾರೆ ಅದು ಸಿನಿಮಾ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತ ಅವರ ಕ್ಷಮಾ ಅನ್ಕೋತೀನಿ ಅಂತ ಹೇಳಿದ್ದಾರೆ. ಆಯ್ತಾ, ಅವ್ರು ಯಾರನ್ನೆಲ್ಲ ಹೇಳ್ತಾರೆ ಅಂತಂದ್ರೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಟ, ಸಂಗೀತಗಾರ, ನೃತ್ಯಪಟುವನ್ನು ಒಳಗೊಂಡ ಅಥವಾ ಯಾವುದೇ ಕೆಲಸ ಕೌಶಲ್ಯಯುತ, ಕೌಶಲ್ಯವಲ್ಲದ, ಭೌತಿಕ, ಮೇಲ್ವಿಚಾರಣ, ತಾಂತ್ರಿಕ, ಕಲಾತ್ಮಕ ಅಥವಾ ಅನ್ಯತಾ ಕಾರ್ಯಗಳಲ್ಲಿ ನಿಯೋಜಿತವಾದ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಅಕಾಡೆಮಿಗಳನ್ನ ಇದು ಮಾಡ್ತಾರೆ. ಸಿನಿಮಾ ಅಕಾಡೆಮಿ, ನಾಟಕ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಅವರನ್ನೆಲ್ಲ ಸಲಹೆ ತಗೊಳ್ಳಿ. ಆಮೇಲೆ ಸೆಸ್ ಇದು ಕನ್ನಡ ಸಿನಿಮಾಗಳ ಇದಕ್ಕೆ ಮಾತ್ರ ಎಲ್ಲಾ ಭಾಷೆಯ ಸಿನಿಮಾಗಳ ಟಿಕೆಟ್ ಮೇಲೆ 1-2% ಸೆಸ್ ಹಾಕುವುದು ಅಂತ ಅಂದ್ಬಿಟ್ಟು ಇದರೊಳಗೆ ಅದು ಎಷ್ಟು ಅಂತ ಹೇಳಿಲ್ಲ. 1-2% ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕರ್ನಾಟಕ ಸರ್ಕಾರ ಸಿನಿಮಾ ರಂಗಕ್ಕೆ ಸೌಲಭ್ಯಗಳನ್ನು ಕೊಡುವ ಹೊತ್ತಿಗೆ ಆದರೂ ತೆರಿಗೆ ಮೇಲೆ ಮನೋರಂಜನಾ ತೆರಿಗೆ ಅಷ್ಟೇನೇ ಸೆಸ್ ಹಾಕಿತ್ತು. ನಿಮಗೆ 67-68ರಿಂದ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ, ಸಹಾಯಧನ, ಪ್ರಶಸ್ತಿಗಳು ಕೊಡಲಿಕ್ಕೆ ಶುರು ಮಾಡಿದಾಗ ಸಿನಿಮಾ ಇಂಡಸ್ಟ್ರಿ ಟಿಕೆಟ್ನ ಮೇಲೆ 50% ಮನೋರಂಜನಾ ತೆರಿಗೆ, 50% ಸೆಸ್. ಆ 50% ಇಡೀ ಮತ್ತೆ ಉದ್ಯಮಕ್ಕೆ ವಾಪಸ್ ಕೊಡ್ತೀವಿ ಅಂತ ವಾಪಸ್ ಕೊಡ್ತೀನಿ. ನನಗೆ ನೆನಪಿರೋ ಹಾಗೆ 1994 ಸುಬ್ರಾಯ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಮಾಡಿದಾಗ ಅಷ್ಟೊತ್ತಿಗೆ 300 ಕೋಟಿ ರೂಪಾಯಿ ಈ ಥರದ ಸೆಸ್ ಸರ್ಕಾರ ಅದು ಇಂಡಸ್ಟ್ರಿ ವಾಪಸ್ ಕೊಟ್ಟಿದ್ದು 15 ಕೋಟಿ ಮಾತ್ರ. ಆಯ್ತಾ, ಈಗ ಸೆಸ್ ವಿನಾಯಕ ಮಾಡಿ ಅದೊಂದು ಫಂಡ್ ಆಗಿರುತ್ತೆ ಅನ್ನೋದನ್ನು ಅಷ್ಟೇ ಹೇಳಿದ್ದೆ. ಅದು ಬೇರೆ ಭಾಷೆ ಈಗ ಬೇರೆ ಭಾಷೆ ಸಿನಿಮಾಗಳು ಸಿಕ್ಕಾಪಟ್ಟೆ ಓಡುತ್ತೆ ಅಂತ ಹೇಳಿ ಅವ್ರದ್ದೆಲ್ಲ 1% ಕಲೆಕ್ಟ್ ಮಾಡಿದ್ರೆ ವಿರೋಧ ಮಾಡೋದು. ನಾನು ಪರಭಾಷೆ ಚಿತ್ರ ಮಾಡಿ ಅಂತ ಹೇಳಿ ಕನ್ನಡ ಸಿನಿಮಾ ಬೇಡ ಅಂತ ನಾ ಬೇಡ ಅಷ್ಟೇ ಹೊತ್ತು ಪರಭಾಷೆ ಮಾತಾಡಿದ ನಾವು ಫೋರ್ಸ್ ಮಾಡ್ತಾ ಇಲ್ಲ.
asking government to not to implement much tax on ಕನ್ನಡ ಕೊಡೋದೊತ್ತಿಗೆ ಈಗ ನೋಡಿ ಕನ್ನಡ ಕೊಡೋದು ಸಂಸಾರ ಕೊಡೋ ಫಿಲ್ಮ್ ಸಂಸಾರ ಮಾಡೋಕೆ ಇದು ಮೊನ್ನೆ 5,000 ರೂಪಾಯಿ ಇತ್ತು ಏಕಾಏಕಿ ಲಾಸ್ಟ್ 25,000 30,000 ಕಟ್ತಾ ಇದ್ರು ನಮ್ಮ ಸಂಸಾರಿಗೆ ಆ ಅಮೌಂಟ್ ಅಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಗೋಸ್ಕರ ಅಮೌಂಟ್ ಸಪರೇಟ್ ತಗೊಂತಾರೆ ಇದುವರೆಗೂ ಯಾವ್ದ್ರ ಬಗ್ಗೆ ಯಾರು ಲೆಕ್ಕ ಕೇಳ್ತಾರೆ ಕೋಟ್ಯಾಂತರ ದುಡ್ಡು ಬಿದ್ದಿದೆ ಯಾವ್ದಕ್ಕೆ ಯೂಸ್ ಮಾಡಿದ್ರೆ ಗೊತ್ತಿಲ್ಲ ಯಾರು ಕೇಳ್ತಾರ ಮತ್ತೆ ಏನ್ ವೈದ್ಯ ಲೆವಿ ಯಾರು ಪಡುತ್ತಾರ ಅದೆಲ್ಲ ಕಲಾವಿದರಿಗೆ ಇವರಿಗೆಲ್ಲ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕಲಾವಿದರು ತೊಂದರೆಗಳಿದ್ರು ಸ್ವಾಭಿಮಾನ ಅಪ್ಲಿಕೇಶನ್ ಕೊಡಲ್ಲ ಅಂತಂದ್ರೆ ಯಾರ್ಯಾರು ತೊಂದರೆ ಇದೆ ಅವ್ರ್ಯಾರು ಅಪ್ಲಿಕೇಶನ್ ಕೊಟ್ಟಿದ್ದು ನಾವು ಅವ್ರ ಮನೆ ಹಾಕಬೇಕು ಈ ತರದ ಸರ್ಕಾರದ ಸೌಲಭ್ಯ ಬಳಸ್ಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ ಅಂತ ಸರ್. ಸುಬ್ರಹ್ಮಣ್ಯ ಸರ್, ತಾವು ಹೇಳಿದ್ರಿ ಬರೀ ಸಿನಿಮಾ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಇನ್ನುಳಿದಂತ ಒಂದಷ್ಟು ಲಲಿತ ಕಲಾ ಅಕಾಡೆಮಿ ಸಾಂಸ್ಕೃತಿಕ ಕಲೆ ಸಂಬಂಧಪಟ್ಟಂತದ್ದು ಅಷ್ಟು ನಿಗಮ ಮಂಡಳಿಗಳಿಗೂ ಕೂಡ ವರ್ಷ ಒಂದು ಬಜೆಟ್ ಅಲ್ಲಿ ಅನುದಾನವನ್ನ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಅದನ್ನ ಮೇಂಟೈನ್ ಮಾಡ್ಕೋಬೇಕಾದಂತೂ ಧರ್ಮ. ಅದೇ ರೀತಿ ಚಲನಚಿತ್ರ ಅಕಾಡೆಮಿಗೂ ಕೂಡ 10 ಕೋಟಿ ರೂಪಾಯಿಯನ್ನ ಡೆಪಾಸಿಟ್ ಮಾಡಿದರೆ ಇದೇ ಸಿದ್ದರಾಮಯ್ಯ ಸಾಹೇಬ್ 2017ರಲ್ಲಿ ಅದನ್ನ ಬರ್ತಕ್ಕಂಥದ್ದನ್ನ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಒಟ್ಟಾರೆ ಕಾರ್ಮಿಕರು ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ನಿರ್ಮಾಪಕನಿಗೆ ಹೊರೆ ಆಗತಕ್ಕಂತ ಈ ಸೆಸ್ ಇದೆಯಲ್ಲ ಸರ್, ಇದು ಇವತ್ತಿನ ದಿನಗಳಲ್ಲಿ ಚಿತ್ರರಂಗ ಯಾವ ಮಟ್ಟದಲ್ಲಿದೆ, ಚಿತ್ರ ಮಂದಿರಗಳು ಏನಾಗ್ತಾ ಇದಾವೆ, ಚಿತ್ರ ನಿರ್ಮಾಪಕರುಗಳು ಏನಾಗ್ತಾ ಇದಾರೆ ಅನ್ನೋದನ್ನ ಸ್ವಲ್ಪ ಅವಲೋಕನ ಮಾಡಿದಾಗ ಅದು ಹೊರೆ ಅಂತೂ ಆಗುತ್ತೆ. ಕಾರ್ಮಿಕರ ಕಲ್ಯಾಣ ಯಾರಿಗೋಸ್ಕರ? ಕಾರ್ಮಿಕರಿಗೆ, ಸಿನಿಮಾ ಆಕ್ಟರ್ಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿ ಎಷ್ಟೋ ಜನ ನಿರ್ಮಾಪಕರು ಫುಟ್ಪಾತ್ ಆಗಿ ಮನೆ ಮಠ ಕಳ್ಕೊಂಡು ನೇಣಾಕೊಂತ ಇರ್ತಾರೆ. ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ನಾನು ಕೊಡುವಂತ ಕೇಳ್ತಾರೆ ನಿರ್ಮಾಪಕರು ದೊಡ್ಡ ಎಲ್ಲರೂ ಸ್ವಲ್ಪ ಇರಲ್ಲ, ಕನ್ನಡ ಸಿನಿಮಾ ನಿಂತಿರೋದು ನಾಟ್ ಓನ್ಲಿ ಬಿಗ್ ಪ್ರೊಡ್ಯೂಸರ್, ಸ್ಟಾಮ್ ಪ್ರೊಡ್ಯೂಸರ್ 450 ಸಿನಿಮಾ ಅವರು ಕೂಡ ಕಾರ್ಮಿಕ ಕೆಲಸ ಕೊಡ್ತಾರೆ. ಪಿಕ್ಚರ್ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಜೀವನ ಮಾಡೋವಂತ ಬೇಕಂತ ಹೇಳಿದಾರ ಎಷ್ಟೋ ಜನ ಕೊಡುತ್ತಾರೆ. ಅದನ್ನ ನಮ್ಮ ದುಡ್ಡು ತಗೊಂಡು ಅವ್ರಿಗೆ ಮಾಡೋದಾಗ ಯಾಕೆ ಹೊರೆ ಜಾಸ್ತಿ ಆಗ್ತದೆ? ₹2 4 ರೂಪಾಯಿ ಪ್ರಭಾಷೆಗಳಿಗೆ ನಾವು ಕ್ವಶನ್ ಮಾಡಲ್ಲ. ನಾವು ಕ್ವಶನ್ ಮಾಡ್ತಾ ಇರೋದು ಓನ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಕ್ಕೋಸ್ಕರ ಮಾಡಬೇಡಿ ಅಂತ ಕೇಳ್ತಾ ಇರೋದು. ಇನ್ಯಾವುದು ನಾವು ಕೇಳ್ತಾ ಇಲ್ಲ, ನಾವು ಸರ್ಕಾರ ಫೋರ್ಸ್ ಮಾಡ್ತಾ ಇಲ್ಲ. ನಿನ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಕೂಡ ಒಂದೇ ಮಾತಂದ್ರು ಇದ್ರ ಪುನರ್ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಕಾರ್ಮಿಕ ಸಚಿವ ಸಂತೋಷ್ ಕೂಡ ಬಹಳ ಹೊತ್ತು ಮಾತಾಡಿ ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಮಾತಾಡೋದಲ್ಲ, ಅವ್ರು ಹೇಳಿದ್ದನ್ನ ಹೇಳ್ಬೇಕಲ್ಲ. ಸರ್ಕಾರ ಸಮಾನಾಗಿ ಏನ್ ಸರ್ ಮಾಡ್ತಾರ ಅಂತ ಗಲಾಟೆ ಮಾಡಿ ಕೆಲಸ ಮಾಡಲ್ಲ. ಇದನ್ನ ಮಾಡ್ತೀವಿ ಅಂತ ಪುನರ್ ಪರಿಶೀಲನೆ ಮಾಡ್ತೀವಿ, ದಯವಿಟ್ಟು ಮಾಡಿ ಸ್ವಾಮಿ. ನೀವು ಮಾಡೋದ್ರಿಂದ ನಿರ್ಮಾಪಕರು ಒಳ್ಳೇದಾಗತ್ತೆ. ಬೇರೆ ಸೋರ್ಸ್ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಕಾರ್ಮಿಕ ಕಲ್ಯಾಣ ಮಾಡಿ ಕಾರ್ಮಿಕರಿಗೆ ಹಣ ಕೊಡಿ, ಬೇಡ ಅನ್ನಲ್ಲ. ಬಟ್ ನಿರ್ಮಾಪಕರು ಕೂಡ ಚಿಂತೆ ಮಾಡಿ ಅವ್ರ ಕಷ್ಟ ಅರ್ಥ ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾಡಿ ಈ ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ, ಈ ಸ್ಥಿತಿಯಲ್ಲಿ ದಯವಿಟ್ಟು ಮಚ್ ಲೈವ್ ಹಾಕಬೇಡಿ ಅಂತ ನಮ್ಮ ಕೋರಿಕೆ, ರಿಕ್ವೆಸ್ಟ್ ಆಗ್ತಾ ಇದೆ. ಪರೋಕ್ಷವಾಗಿ ನಿರ್ಮಾಪಕರ ಮೇಲೆ ಬರುತ್ತೆ ಸರ್. ಟಿಕೆಟ್ ಜಾಸ್ತಿ ಆದ್ರೆ ಹೇಳ್ತೀರಿ. ಇನ್ನೊಂದು ಕ್ಲಾರಿಫಿಕೇಶನ್ ಇದೆ, ಎನಿಥಿಂಗ್ ಎಬೋ ₹100, 100 + 2 ಅಂದ್ರೆ ₹2. ಈಗ ವಿದಿನ್ 100 12% GST ಇದೆ. ಅಬೌಟ್ 100 ₹1 ಆಗ್ತದೆ, 18% ಅಟ್ರಾಕ್ಟ್ ಆಗುತ್ತೆ. ಅದನ್ನು ಕೇಳಿದೆ. ಇಲ್ಲ ನಾನು ಆಗಲ್ಲ, ನಿಮಗೆ ಬೇಕಿ ಸಮಾಜ ಹೆಂಗ್ ಮಾಡ್ತಾರೋ ನಮ್ಮಂತೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೀವು ಓದಿದ್ರೆ ಯಾವ್ದು 1 2 ಆಗ್ತಾರೋ ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲ. ಅದನ್ನ ಕೊಡಬೇಕು. ಸುಮ್ಮನೆ ನಾವು ಏಕಾಏಕಿ ಆರ್ಡರ್ ಮಾಡಿ ಬಿಲ್ ಮಾಡಿ ಡಿಲೀಟ್ ನೋಟಿಫಿಕೇಶನ್ ಕೊಡ್ತಾರೆ. ನಾವೇನ್ ಗಲಾಟೆ ಮಾಡೋದು? ಸರ್ಕಾರ ವಿರೋಧ ಮಾಡಬಾರ್ದಲ್ಲ. ಅದಕ್ಕೆ ನಾವು ನಿನ್ನೆ ಕೂಡಲೇ ಅಂತ ತಂದಿರು ಕೂಡ ಕೊಟ್ಟಿದ್ದೀವಿ. ಆದ್ಮೇಲೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸರ್ಕಾರದ ನಂಬಿಕೆ ಹೇಳೋಣ, ಮಾಡೋದ್ರಿಂದ ಏನ್ ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ ಸರ್. ಖಂಡಿತ ಮಂಡಳಿ ಮಾಡ್ತಾ ಹಾಕಿರಲಿ, ಮಂಡಳಿ ಮಾಡ್ತಂತ 17 ಜನ ಕಮಿಟಿ ಮಾಡ್ತೀವಿ ಅಂತ ಹಾಕ್ಯಾರ. ನೋಂದಣಿಯಾದ ಕಾಲದಲ್ಲಿ ಹಣ ಬಳಕೆ ಮಾಡುವುದಾಗಿದೆ. ಕ್ಷೇಮಾಭಿವೃದ್ಧಿ ಮಂಡಳಿಗೆ ಕಾರ್ಮಿಕ ಸಚಿವರು ಅಧ್ಯಕ್ಷರಾಗಿದ್ದಾರೆ.
ಅಪರ ಮುಖ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದಾರೆ. ಕಾರ್ಮಿಕ ಇಲಾಖೆ ಆಯುಕ್ತರು ಸಿನಿ ಮತ್ತು ಸಾಂಸ್ಕೃತಿಕ ತೊಡಗಿರುವ ಕಾರ್ಮಿಕರನ್ನು ಪ್ರತಿನಿಧಿಸುವ 17 ಮಂದಿ ಮಾಡ್ತೀನಿ ಹೇಳಿದ್ರೆ ಸರ್, ಮಾಡ್ಕೊಳ್ಳಿ ಅದನ್ನ ಆಫೀಸಿಂದ ರಿಪೋರ್ಟ್. ಎಷ್ಟು ಕಾರ್ಯ ಹೇಗೆ ಅದನ್ನು ನಿರ್ವಹಿಸುವುದು, ಹೇಗೆ ಏನ್ ಮಾಡ್ಬೇಕು, ಸಂಸ್ಕೃತಿ ನೀವು ಸಿನಿಮಾ ಲೋಕದೊಳಗೆ ಸೇರ್ಸದೇ ಇರೋದ್ರಿಂದ ಮಾತಾಡ್ತಾಯಿತ್ತು ಬಿಫೋರ್ ದೇ ಎಕ್ಸಿಕ್ಯೂಟ್ ದಿಸ್ ಆರ್ಡರ್. ನಾವು ಸರ್ಕಾರದ ಕಣ್ತರಿಸೋ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಹೊರತು ನಾವು ವಿರೋಧ ಮಾಡ್ತಾ ಇಲ್ಲ ಅವರಿಗೆ. ಏನಾದ್ರು ಮಾತಾಡೋದು ನೀವು ಹೇಳಿದ್ರೆ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ನಾನು ಹಿಂದಿನ ಒಂದು ಉದಾಹರಣೆ ಹೇಳ್ತೇನೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಲಿ ತೆರಿಗೆ ಮನರಂಜನಾ ತೆರಿಗೆ GST ಅಲ್ಲ, ಆಗ 50% ತೆರಿಗೆ ವಿನಾಯಿತಿ ಇದ್ದದನ್ನ ಪೂರ್ಣ ತೆರಿಗೆ ವಿನಾಯಿತಿ ಮಾಡಿ 12 ರೂಪಾಯಿ ಇದ್ದಾಗ 13 ರೂಪಾಯಿ ಇದ್ದಾಗ ಅಡ್ಮಿಷನ್ ರೇಟು ಅದು ಇನ್ನೊಂದು 2-3 ರೂಪಾಯಿ ಆಗ್ತಾ ಇತ್ತು. ಅದನ್ನು ಜಾಸ್ತಿ ಮಾಡಿದಾಗ ಎಕ್ಸಿಬಿಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಏನ್ ಮಾಡಿದ್ರು ಅಂತಂದ್ರೆ ಆ ತೆರಿಗೆ ವಿನಾಯಿತಿ ಬರ್ತಾ ಹಿಂದೆ ಏನಿತ್ತು ಅದೇ ಇದನ್ನು ಮಾಡುವಂತ ಎಲ್ಲ ಕಡೆ ಟಿಕೆಟ್ ರೇಟ್ ಹೆಚ್ಚಿದೆ. ಆಕ್ಚುಲಿ ಪ್ರೇಕ್ಷಕರಿಗೆ ಹೊರೆ ಮಾಡಿದ್ರೆ ಹೊರತು ನಿರ್ಮಾಪಕರಿಗೆ ನನಗೆ ನೆನಪಿದೆ ಪೂರ್ತಿ ಮಾಡ್ತೀವಿ. ಒಂದೇ ಒಂದು ಸೆಕೆಂಡ್ ಸರ್, ಅವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾದ ಪೂರ್ಣ ತೆರಿಗೆ ಕೊಟ್ಟಿದ್ದು ಯಾಕೆ, ಪೂರ್ಣ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ಯಾಕೆ ಅಂದ್ರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು. ಆಯ್ತಾ, ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೆ ಅದರ್ ಲ್ಯಾಂಗ್ವೇಜಸ್ ಏನ್ ಮಾಡಿದ್ರು 30% ಹಾಕಿದ್ರು. ಸ್ಲ್ಯಾಬ್ ಇಂದ 30% ಬಂತು. ಆ 30% ಇಂದ ಬರ್ತಕ್ಕಂಥ ವರಮಾನ ಏನಿತ್ತು, ಪರಭಾಷಾ ಚಿತ್ರಗಳಿಂದ ಬರ್ತಕ್ಕಂಥ ವರಮಾನ, ಅದನ್ನ ನಾವು ಇದರಲ್ಲಿ ಮ್ಯಾನೇಜ್ ಮಾಡ್ಕೊಂತೀವಿ. ಯಾವ್ದ್ರಲ್ಲಿ? ಪ್ರಾದೇಶಿಕ ಭಾಷೆಯ ಚಿತ್ರಗಳು, ಅದು ಕೊಡವ, ಕೊಂಕಣಿ, ಕನ್ನಡ, ತುಳು, ಬ್ಯಾರಿ, ಇಷ್ಟೋ ಸಿನಿಮಾಗಳು ನಾವು ಇದರಿಂದ ಅದನ್ನು ಅಡ್ಜಸ್ಟ್ ಮಾಡ್ಕೊಂತೀವಿ ಅನ್ನೋದು ಅಲಿಖಿತ ಆದೇಶ ಇತ್ತು ಅಲ್ವಾ? GST ಅಂತ ಬಂದಾದ್ಮೇಲೆ ಏನಾಯ್ತು? ನಾನು ಅವತ್ತೇ GST ಯಾವಾಗ ಇಂಪ್ಲಿಮೆಂಟ್ ಆಯ್ತು ಮಾರನೇ ದಿವಸನೇ ನಂದು ಹೇಳಿಕೆ ಇದೆ, ಇನ್ನು ಮುಂದಕ್ಕೆ ಇದು ಚಿತ್ರರಂಗಕ್ಕೆ ಮಾರ್ಕು ಆಗುತ್ತೆ ಅಂತ ಹೇಳಿ. ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ ಆಗಿದ್ರೆ ಕನ್ನಡ ಸಿನಿಮಾ ಅಂತ ಪ್ರಾದೇಶಿಕ ಅಂತ ತಕ್ಷಣ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಒಂದು ನ್ಯಾಷನಲ್ ಲೆವೆಲ್ ಇದನ್ನೇ ಮಾತಾಡ್ತಾ ಇದ್ದೀವಿ. ಪ್ರಾದೇಶಿಕ ಭಾಷೆ ಅಂದ್ರೆ ನಾವು ಇವಾಗ ಕರ್ನಾಟಕದಲ್ಲಿ ಯಾವ ಪ್ರಾದೇಶಿಕ ಭಾಷೆ? ನಮಗೆ ಬ್ಯಾರಿ, ಕೊಡವ, ಕೊಂಕಣಿ ಅದು ಸಿನಿಮಾ ರಿಲೇಟೆಡ್. ಆದ್ರೆ ಪ್ರಾದೇಶಿಕ ಭಾಷೆ ಅಂತ ಬಂದಾಗ ಕನ್ನಡ ಬರುತ್ತಲ್ವಾ? ಇಡೀ ಭಾರತದಲ್ಲಿ ಇರುವ ಭಾಷೆಗಳಲ್ಲಿ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಅಂತ ಸೇರಿಸ್ಕೊಳ್ತೀವಿ. ಕನ್ನಡ ಸಿನಿಮಾ ಅವರಿಗೆ ಜಾಸ್ತಿ ಸದ್ಯಕ್ಕೆ ಹೊರೆ ಆಗ್ತದೆ ಕೇಳಿದ್ರು. ನೀವೇನು ಕ್ಲಾರಿಫಿಕೇಶನ್ ಡೀಟೇಲ್ ಆರ್ಡರ್ ಬಂದಿಲ್ಲ. ಅವರು ಹೇಳಿದ್ರು ನಿಮ್ಗೆ ಹೆಂಗ್ ಬಿಡುತ್ತೆ ಏನ್ ಬಿಡುತ್ತೆ ನಂದು ಕನ್ಫ್ಯೂಷನ್ ಇದೆ, ಪುನರ್ ಪರಿಶೀಲನೆ ಮಾಡಿ ತಿಳಿಸ್ತೀನಿ ಅಂತ ಕಾರ್ಮಿಕ ಇಲಾಖೆ ಹೇಳಿದ್ದಾರೆ. ಅಲ್ಲ ಕಾರ್ಮಿಕ ಅವರು ಕಮಿಷನ್ ಅಲ್ಲೇ ಇದ್ರು. ಏನ್ ಇದಕ್ಕಿಂತ ಏಕಾಏಕಿ ನಾವು ಅಬ್ಜೆಕ್ಷನ್ ಆಗಿಲ್ಲ ಚರ್ಚೆ ಮಾಡ್ಬೇಕು ನಾನು ಕೇಳಿದೆ. ಅವ್ರಿಗೂ ಸ್ವಲ್ಪ ತಲೆಗೆ ಹೋಗಿದೆ. ರೈಟ್ ಟೈಮಲ್ಲಿ ಕಂಟೆಂಟ್ ಬಿಲ್ ಪಾಸ್ ಆಗಿರೋದು ಏಕಾಏಕಿ ಮಾಡಿರೋದು. ನಮ್ಗೇನು ತೋಟ ಅಂತ ಮಾಡೋ ಉದ್ದೇಶನ ಕೂಡ ಸರ್ಕಾರ ಅಲ್ಲಿ ಅಧಿಕಾರ ಹೋದ್ರೆ ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನ ಸರ್ಕಾರ ಗಮನ ತರ್ಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತೋಷ ಭೇಟಿ ಮಾಡಿ ಇದನ್ನ ಪುನರ್ ಪರಿಶೀಲನೆ ಮಾಡಿ ಜಾಸ್ತಿ ಹೊರೆ ಹಾಕಿಬಿಡಿದ್ರೆ ಕನ್ನಡ ಸಿನಿಮಾಗಳು ಹೇಳಿದ್ದನ್ನ ಬೇರೆ ವಿಚಾರ ಮಾಡಲಿ. ಶಿಫಾರಸು ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲೂ ಇದೇ ಪ್ರಸ್ತಾಪ ವರ್ಷದ ಅಧಿಕಾರಿಗಳು ನೋಡಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ವಿಭಾಗಗಳಿಗೆ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳನ್ನ ನೋಡಿ ಸರ್, ನೋಡಿದಾರೆ ಅಂತ ಅನ್ಕೊಳ್ಳೋದು ಬೇಡಿ. ತಾವು ಇಲ್ಲಿದ್ದೀರಿ, ಸರ್ಕಾರದ ಜೊತೆ ಸಂಪರ್ಕ ಇದೆ, ದಯಮಾಡಿ ಅವ್ರ ಗಮನಕ್ಕೆ ಅದನ್ನು ತನ್ನಿ ಸರ್. ಅವ್ರ ಸಂದರ್ಭದಲ್ಲೂ ಕೂಡ ಇದಾಗಿದೆ ಇದಾಗಿದೆ ಅನ್ನೋದನ್ನ ಈಗೇನ್ ಮಾಡ್ತಕ್ಕಂಥ ಮಂಡಳಿ ಇದೆಯಲ್ಲ, ಮಂಡಳಿಗೆ ತಾವು ಪತ್ರಕರ್ತರು ಅದನ್ನು ಕೊಟ್ರೆ ಅದನ್ನ ಅವ್ರು ವಿಮರ್ಶೆ ಮಾಡಿ ಯಾವ ರೀತಿ ತೀರ್ಮಾನ ತಗೊಂತಾರ ತಗೋಬೋದಲ್ವಾ? ನಾನು ಹೇಳ್ತೇನೆ ಬಯಸಲಿಲ್ಲ, ಅವರು ಅದನ್ನ ನೋಡಿದ್ದಾರೆ. ಯಾಕಂದ್ರೆ ಅದೊಂದು 2 ಅಂಶಗಳು ಇದೆ. ತಾವು ಕೂಡ ತಮ್ಮ ಸಲಹೆ ಕೊಡಿ, ತಗೊಂಡು ಸರ್ಕಾರ ಕನ್ನಡ ಚಿತ್ರ ಕನ್ನಡ ಈಗ ಕೆಲವು ವಿಚಾರಗಳು ನಾವು ಅಷ್ಟು ವಿಚಾರ ಕರ್ಕೊಂಡ್ರೆ ಡೀಪ್ ಆಗಿ ನಾವು ಅದಕ್ಕೆ ಅದರಿಂದ ನಮ್ದು ರಿಪೋರ್ಟ್ ಇದೆ ಸರ್. ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು, ಸರ್ಟಿಫಿಕೇಟ್ ಕಮಿಟಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು. ಆಮೇಲೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೀಟಿಂಗ್ ಮಾಡಿ ಅವತ್ತು ಮೀಡಿಯಾಗಳೆಲ್ಲ ಕರೆಸ್ಬೋದಾಗಿತ್ತಲ್ಲ, ನೀವು ಎಲ್ಲದಕ್ಕೂ ಕರೆಸೋದು. ಅವತ್ತು ಕರೆಸ್ಬಿಟ್ಟು ಹಿಂಗೆ ಚರ್ಚೆ ಆಗ್ತದೆ ಅಖಿಲ ಭಾರತ ಮಟ್ಟದಲ್ಲಿ. ನಾವು ಅದನ್ನು ಮಾಡಿದ್ದೀವಿ ಅಂತ ಹೇಳಬೇಕಾಗಿತ್ತಲ್ಲ. ನಾನು FFI ಪ್ರೆಸಿಡೆಂಟ್ಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ, ನಾವು ಹೋಸ್ಟ್ ಮಾಡಿದವ್ರಿಗೆ ಹೇಳಿದ್ದು ಮೀಡಿಯಾ ಹೇಳಿದ್ದು ಅವ್ರು ಕಟ್ಟಿಲ್ಲ.
ಅಲ್ಲಿ ಸರ್ ಅಲ್ಲಿ ಯಾವುದೇ ಅಂತಿಮವಾದಂತಹ ತೀರ್ಮಾನಗಳು ಬಂದಿಲ್ಲ ಸರ್, ಸಲಹೆಗಳಿತ್ತು ಅಷ್ಟೇ. ಅದರಲ್ಲಿ ಬೇಕು ಬೇಡಗಳು ಇದ್ದದ್ರಿಂದ ಎಲ್ಲ ಒಂದು ಕನ್ಫೈನ್ಡ್ ಸ್ಟೇಟಸ್ ಆಫ್ ಮೈಂಡ್ ಬಂದಾದ್ಮೇಲೆ ಮಾಧ್ಯಮ ತಿಳಿಸಬೇಕು ಅಂತ ಫಾರ್ಮಿಗೆ ಒಂದು ಕಮಿಟಿ ಇದ್ದಾರೆ, ಈ ಸ್ಟೇಟ್ ಇಂದ ಇದು ಮಾಡಿ ಕಮಿಟಿ ಫಾರ್ಮೇಶನ್ ಮಾಡಿ ಇಲ್ಲೇ ಮೀಟಿಂಗ್ ಮಾಡಿ ಮಾಡಬೇಕಂತಿದೆ. ಪ್ರಿಲಿಮಿನರಿ ತುಂಬಾ ಚೆನ್ನಾಗಿತ್ತು, ಫ್ರೂಟ್ಫುಲ್ ಆಗಿತ್ತು. ಫಸ್ಟ್ ಟೈಮ್ ಇದು ಹ್ಯಾಪನ್ ಆಫ್ಟರ್ 10 years ಅಲ್ಲಿ ಈ ಇಂಥ ಸಭೆ ನಡೆದಿರಲಿಲ್ಲ. ಅದು ನಮ್ಮ ವಾಣಿಜ್ಯ ಮಂಡಳಿ ಸಂದರ್ಭ ನಡೆಯಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳು ಎಕ್ಸಲೆಂಟ್. ಬಟ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ ಗಳಾಗಲಿಲ್ಲ, ಸಲಹೆಗಳು ಬಂದು ಅಷ್ಟೇ. ಬಟ್ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಆದ್ಮೇಲೆ ಪತ್ರಕರ್ತರು ಕೂರಿಸ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತಕ್ಕಂಥದ್ದು ಉದ್ದೇಶ ಇತ್ತು. 93-94 ಸರ್ಕಾರಕ್ಕೆ ಏನೇನು ಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ ಡಿಸೈಡ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿದ್ದರು ಪತ್ರಕರ್ತರು ಎಷ್ಟೆಲ್ಲ ಗೊತ್ತಿದ್ದರು, ಏನು ಸುಬ್ರಾಯ ಏನೇನು ಬೇಕು ಅಂತ ರೆಕಮೆಂಡ್ ಮಾಡಿದ್ರು. ಹಾಗಾಗಿ ಪತ್ರಕರ್ತರು ಅಂತಲ್ಲ, ಕೊನೆಗೆ ಸುದ್ದಿ ಹೇಳೋದು ಅಷ್ಟೇ, ಬಹಳ ಜನಕ್ಕೆ ಒಂದಷ್ಟು ಜನಕ್ಕೆ ವಿಷಯಗಳು ಗೊತ್ತಿರ್ತಾರೆ. ಏನೇನು ಬದಲಾವಣೆಗಳಾಗಿದೆ ಗೊತ್ತಿದೆ, ಡಿಜಿಟಲ್ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ. ನನಗೆ ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡು ಹೇಳ್ತಾರೆ. ಹಾಗಾಗಿ ಎಲ್ಲ ಆದ್ಮೇಲೆ ಏನು ಬಗೆಹರಿಯೋದಕ್ಕೆ ಅಂತ ಅಷ್ಟೇ ಚರ್ಚೆ ಮಾಡಲಿಕ್ಕೂ ಆಗುತ್ತೆ ಅಂತ ಮಾಧ್ಯಮ ಸರ್. ಇವತ್ತಿಂದು ಉದ್ದೇಶ ಹೇಳ್ಕೊಡ್ತೀನಿ ಸರ್. ಮಾತೃ ಸಂಸ್ಥೆ ಅಧ್ಯಕ್ಷರು ಈಗ ನಮ್ಮ ನಿರ್ಮಾಪಕರಿಗೆ ಹೊರೆ ಆಗ್ತಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷ ನನ್ನನ್ನು ಕರೆದು ಕೂತ್ಕೊಂಡು ಮಾತಾಡ್ತಾರ ಉದ್ದೇಶ. ಈಗ ಆಗಿರ್ತಕ್ಕಂತಹ ಬಿಲ್ ಏನಿದೆ ಆ ಬಿಲ್ ಅನ್ನ ದಯಮಾಡಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತಕ್ಕಂತ ಒಂದು ಪುನರ್ಮನವಿಯನ್ನ ಕನ್ನಡ ಸಿನಿಮಾ ನಿನ್ನೆನೂ ಕೊಟ್ಟಾಗಿದೆ. ಇದು ಪ್ರೀವಿಯಸ್ ಮೀಟಿಂಗ್ ಕರೆದಾಗಲೂ ಕೂಡ ಅಧಿಕೃತವಾಗಿ ಕಾಗದವನ್ನು ಬರೆದಾಗಿದೆ. ಇದಾದ್ಮೇಲೂ ಕೂಡ ಆಗಿದೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೆಲವು ತಪ್ಪು ಕಲ್ಪನೆಗಳಿಂದನೋ ಅಥವಾ ಅವ್ರಿಗೆ ಒಂದು ಹೊರೆ ಹೆಚ್ಚಾಗಿ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಇದಿಲ್ದೇನೆ, ನಾಲೆಡ್ಜ್ ಇಲ್ದೇನೆ ಆಗಿರ್ಬೋದು. ಅದರಿಂದ ಅದಕ್ಕೆ ಇನ್ನೊಂದ್ಸಾರಿ ಮನವಿ ಕೊಡ್ತೀನಿ ಅಂತ ಹೇಳಿದಾರೆ ಮುಖ್ಯಮಂತ್ರಿಗಳು, ಕರಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಕಾರ್ಮಿಕರ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂತಹ ಅನುದಾನ ಏನೇನಿದೆ, PF ಇರ್ಬೋದು, ESI ಇರ್ಬೋದು, ಪ್ರತಿಯೊಂದು ಕೂಡ ಎಷ್ಟೆಷ್ಟು ಕೋಟಿಗಳು ಹೋಗ್ತಾ ಇದೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಅದ್ರ ಗಮನ ಇದೆಯಲ್ಲ ಸರ್, ಕಾರ್ಮಿಕ ಸಚಿವರಿಗೆ ಅವ್ರಿಗೆ ಅದನ್ನ ಇನ್ನೊಂದು ಸ್ವಲ್ಪ ಗಮನ ತಂದು ಮಾಡಬೇಕು ಅಂತ ಸರ್. ನಿರ್ಮಾಪಕ ಈಗ 5 ವರ್ಷದಿಂದ ಸಬ್ಸಿಡಿನೂ ಬಂದಿರಲಿಲ್ಲ ಸರ್, ನಿರ್ಮಾಪಕರಿಗೆ ಅದು ಬಂದಿರಲಿಲ್ಲ ಸರ್. ಅವಾಗ ಈ ಅಧ್ಯಕ್ಷರು ಕಾಗದ ಬರೆದು ಹೋಗಿ ಕೂತು ಮಾತಾಡಿ ಎಲ್ಲ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಕಮಿಟಿ ಅಂತ ಆಯ್ತು. ವಾಸ್ತವವಾಗಿ ಅದ್ರ ಕೈ ಹಣ ಬಂತ ಸರ್. 4 ವರ್ಷದ ಈ ಒಟ್ಟಿಗೆ ವೆರಿ ಇಂಪಾರ್ಟೆಂಟ್ ವಿಚಾರ ಇದೆ. ಗೌರ್ಮೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸಂಸ್ಥಾರು ನಮ್ಮ ನಿರ್ಮಾಪಕರ ಪ್ರತಿಯೊಂದು ಸಂಸ್ಥಾರವರಿಗೆ 30,000ಗಳನ್ನ ವೆಲ್ಫೇರ್ ಆಫ್ ದಿ ಕಾರ್ಮಿಕರಿಗೆ ಅಂತ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸೋ ಕೆಲಸ ಮಾಧ್ಯಮ ಮೂಲಕ ಕೇಳ್ಕೊಂತೇವೆ. ನಮಗೂ ಅಷ್ಟು ಕ್ಲಾರಿಟಿ ಮಾಹಿತಿ ಇಲ್ಲ. ಬಟ್ ಇಲ್ಲಿವರೆಗೂ ಏನು ಬೇಕು ಕೋಟ್ಯಾಂತರ ದುಡ್ಡು ಲೈನ್ ಆಗಿದೆ, ಅನ್ಯೂಟಿಲೈಸ್ ಕೊಟ್ಟಾಗ ಬಿದ್ದಿದೆ ಕೋಟ್ಯಾಂತರ ದುಡ್ಡು. ಅದೇನು ಮಾಡ್ತಾರೆ, ಯಾರಿಗೆ ಕೊಡ್ತಾರೆ, ಎಲ್ಲ ಯಾರಿಗೂ ಗೊತ್ತಾಗಲ್ಲ ಸರ್. 2,000 ನಿಮ್ಗೆ ಗೊತ್ತಾ ಸರ್, ಯಾರು ಗೊತ್ತಾ ಸರ್? 30,000 ಪರ್ ವರ್ಷ ತಿಂಗಳಿಗೆ 300 ಪಿಕ್ಚರ್ ಇದ್ದಾರೆ. 300 × 30 ಎಷ್ಟಾಯ್ತು ಸರ್? ಕಲ್ಯಾಣ ನಿಧಿ ಅಂತಾನೆ 10,000 ರೂಪಾಯಿ ತಗೊಳ್ಳೋರು ಸರ್. ಚಕ್ರ 17ಕ್ಕೆ ನಿಲ್ಸಿದ್ದಾರೆ ಸರ್. ಅದು ಲಕ್ಷಾಂತರ ಕೋಟಿ ಹಣ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದೆ ಸರ್. ಉತ್ತರ ಭಾರತದ ಎಲ್ಲಾ ಕಾರ್ಮಿಕರು ಕೂಡ ಅದರ ಸದ್ಬಳಕೆಯನ್ನ ಮಾಡ್ಕೊತಾ ಇದ್ದಾರೆ ಸರ್. ಇಲ್ಲಿ ಸೌತ್ ಇಂದ ಹೋದವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಇದು ವಿಚಾರ ಸರ್. ಇದನ್ನ ಸರ್ಕಾರನೇ ಪ್ರಶ್ನೆ ಮಾಡ್ಲಿ ಸರ್. ಕೋಟ್ಯಾಂತರ ಹಣ ಬರುತ್ತೆ ಸರ್. ತೆರಿಗೆ ವರ್ಷ GST ಕಟ್ತಾ ಇದ್ದಾವಲ್ಲ 12% 18%. ಈಗ ಪ್ಲಸ್ ಇದು ಸೆಸ್ ಅಪಾರ್ಟ್ ಫ್ರಮ್ ದಟ್ 2% ಸೆಸ್ ಇದು ಹೆಚ್ಚುವರಿ ತೆರಿಗೆ ಗೊತ್ತಲ್ಲ. ಗೊತ್ತಿಲ್ಲ ನಿಮ್ಗೆ ಡಿಪೆಂಡ್ಸ್ ಅಪಾನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ. ಡಿಪೆಂಡ್ ಅಪಾನ್ ಕಲೆಕ್ಷನ್. ದೊಡ್ಡ ದೊಡ್ಡ ನಟರ ಚಿತ್ರಗಳ ಗಳಿಕೆ ಜಾಸ್ತಿ ಇರುತ್ತಮ್ಮ. ಸಣ್ಣ ಪುಟ್ಟ ಚಿತ್ರಗಳದ್ದು ಅಂದ್ರೆ ಕೆಲವು ಎಕ್ಸ್ಪೆರಿಮೆಂಟಲ್ ಮೂವಿಗಳು ಅಂತ ಏನ್ ಮಾಡ್ತೀವಿ ಅದ್ರದ್ದು ಕಡಿಮೆ ಇರುತ್ತಮ್ಮ. ಬಟ್ ನಮಗೆ ಕೋಟ್ಯಾಂತರ ರೂಪಾಯಿ ಬಂದಾಗ ಒಂದು 50 ಕೋಟಿ 60 ಕೋಟಿ 70 ಕೋಟಿ ಸಪೋಸ್ ಕಾಟಿಲ್ಲ ಅನ್ಕೊಳ್ಳಿ, ಅಥವಾ ಇನ್ಯಾವುದರ ಕಾಂತಾರ KGF ಅದರಿಂದ ಬಂದಿರತಕ್ಕಂತ ಅಷ್ಟು ಕೋಟ್ಯಾಂತರ ಹಣಕ್ಕೆ ನೀವು ಮತ್ತೆ 12% ಅಂದ್ರೆ ಎಷ್ಟಾಗುತ್ತೆ? ಅದು ನಿರ್ಮಾಪಕರು ಹೊರೆ ಆಗುತ್ತೆ. ಸಿಂಪಲ್ ಕ್ಲೋಸ್ ಮಾಡೋರಿಗೆ ಏನ್ ಸಿಂಪಲ್ ವರ್ಷಕ್ಕೆ 500 ಕೋಟಿ ಟರ್ನ್ ಆಗುತ್ತೆ. ಅವರ 2% 10 crores rupees.
10 ಕೋಟಿ ದೊಡ್ಡ ಹೊರೆ ಸರ್ಕಾರಕ್ಕಲ್ಲ, ಸಾವಿರ ಲಕ್ಷಾಂತರ ಕೋಟಿ ಯಾವ್ದಕ್ಕೂ ಆಗ್ತಾರೆ, ಎಲ್ಲೆಲ್ಲೂ ಆಗ್ತಾರೆ. ನಿನ್ನ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎವ್ರಿಥಿಂಗ್ ಓವರ್ ಹಿಯರ್. ಐ ಆಮ್ ಬಾದರ್ ಅಬೌಟ್ ಪಿರಮಿಡ್ ಇಂಡಸ್ಟ್ರಿಯಲ್ಲಿ 10 ಕೋಟಿ ದೊಡ್ಡ ಅಮೌಂಟಾ? ಪ್ರಭಾಷೆಯಿಂದ 10 ಕೋಟಿ ಬರೋದು ಯಾಕೆ? ಇದು ಚಾರ್ಜ್ ಅದರ್ ಲ್ಯಾಂಗ್ವೇಜ್. 1000 ಪೌಂಡ್ ಟಿಕೆಟ್ ಹಾಕ್ತೀರಾ, 1,500 ಟಿಕೆಟ್ ಹಾಕ್ತೀರಾ, ಅದ್ಯಾರು ಕ್ವಶನ್ ಮಾಡಲ್ಲ. ಇಲ್ಲಿ ಬೇರೆ ನೈಬರಿಂಗ್ ಸ್ಟೇಟ್ ನಲ್ಲಿ 200 ರೂಪಾಯಿ ಇಲ್ಲ ಅಂತ ನಿನ್ನ ಫಿಲಂ ಫೆಡರೇಷನ್ ಆಫ್ ಇಂಡಿಯಾ ಮೀಟಿಂಗ್ ಮೈನ್ ಥಾಟ್ ಅದೇ, ಮೈನ್ ಡಿಸ್ಕಷನ್ ಅದೇ. 200 ರೂಪಾಯಿ ಟಿಕೆಟ್ ಸರ್ಕಾರ ಇಲ್ಲಿ ನಾವು ಕೇಸ್ ಹಾಕಿದ ಮಲ್ಟಿಪ್ಲೆಕ್ಸ್ ನವರು ಅವಾಗ ಬಂದಾಗ ಆರ್ಡರ್ ಆಗೋಗ್ಬಿಡಿತ್ತು. ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬಂದು ನಮ್ಮಲ್ಲಿ ಕೇಸ್ ಸ್ಟೇ ತಗೊಂಡ್ರು, ಸ್ಟೇ ಇನ್ನೂ ವಿಕೆಟ್ ಆಗಿಲ್ಲ. ಅದು ಇಷ್ಟು ತುಂಬಾ ಇದೆ ಮಾತಾಡಿದ್ರೆ ಸ್ಪಂದಿಸೋದೇ ಕೆಲಸ ಮಾಡಿ. ಖಂಡಿತವಾಗ್ಲೂ ಸರ್ಕಾರ ಚಿತ್ರರಂಗಿ ಕೊಟ್ಟು ದೊಡ್ಡ ಕೊಡುಗೆ ಅನ್ಸುತ್ತೆ. ಯಾಕೆ ಬೇರೆ ನೈಬರಿಂಗ್ ಸ್ಟೇಟ್ ಕಂಪೇರ್ ಮಾಡಿ, ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ, ಇವ್ರು ಬಾಂಬೆ 14 ರೇಟ್ ಇಲ್ಲ. We are getting more than 500, 600, 700, 1000, 1500. ನಮ್ಮಲ್ಲಿ ಕಾರಣ 200 ರೂಪಾಯಿ ಬೇರೆ ಸ್ಟೇಟ್ ಇಲ್ಲ ಸರ್. ನಾವ್ಯಾಗ ಎಲ್ಲಾ ಭಾಷೆಗಳು ಹಾಸಿಗೆ ಹಾಕ್ಬಿಡ್ತೀವಿ ನಾವು. ಮತ್ತೆ ಕನ್ನಡಕ್ಕೆ ಹೊರೆ ಹಾಕಿದಾಗ ಆ ಹೊರೆ 1 ರೂಪಾಯಿ ಹಾಕಿದ್ರೆ ಹೊರೆ, 2 ರೂಪಾಯಿ ಹಾಕಿದ್ರೆ 10 ಪೈಸೆ ಹಾಕಿದ್ರೆ ಹೊರೆ. ಇದು ನಥಿಂಗ್ ಬಟ್ ಎನ್ಕರೇಜಿಂಗ್ ಟು ಸಂಬಡಿ ಮೀಡಿಯೇಟರ್ಸ್ ಗೆ, ಮಧ್ಯವರ್ತಿಗಳು ದುಡ್ಡು ಒಂದು ವೇದಿಕೆ ಇದು ಅಂತ ನನ್ನ ಅನಿಸಿಕೆ. ಇನ್ನು ಪದೇ ಡೀಟೇಲ್ ಹೇಳಕ್ಕಾಗಲ್ಲ ಸರ್. ಗೌರ್ಮೆಂಟ್ ಟು ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ ಅಂತ ಕೇಳ್ತೀನಿ. ಇಲ್ಲ ಗೊತ್ತಿಲ್ಲ ಇಲ್ಲ, ಭರವಸೆ ಇಲ್ಲ, ಭರವಸೆ ಇಲ್ಲ. ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅವ್ರು ಕನ್ನಡ ಬಗ್ಗೆ ಭಾಷಾಭಿಮಾನ ಇದ್ರೆ, ಕನ್ನಡ ಬಗ್ಗೆ ಪ್ರೇಮ ಇದ್ರೆ, ಕನ್ನಡ ಚಿತ್ರ ಉಳಿದ್ರೆ ಮಾಡ್ಲಿ. ಅವ್ರು ಜವಾಬ್ದಾರಿ ಇರಲ್ವಾ? ಕನ್ನಡದ ಬಗ್ಗೆ ಒಂದು ವ್ಯಾಮ ಇರಲ್ವಾ? ನಾವು ಪದೇ ಹೇಳಕ್ಕಾಗಲ್ಲ. ಅವ್ರು ಜವಾಬ್ದಾರಿ ಇರಲ್ವಾ? ಸಿಟಿಜನ್ ಆಫ್ ಕರ್ನಾಟಕ, ಕರ್ನಾಟಕ ನೆಲ, ಜಲ, ಭಾಷೆ ಎಲ್ಲಾದ್ರೂ ಸದುಪಯೋಗ ಮಾಡ್ಕೊಂಡು ನಿಮ್ಗೆ ಕೇಳೋ ಕ್ವಶನ್ ಉತ್ತರ ಇದೆ, ನಿಮ್ಮಲ್ಲೇ ಉತ್ತರ ಇದೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಮಾಡಿ ಅಂದಿದ್ದು ನಾವು ಪರಭಾ ಚಿತ್ರಕ್ಕೆ ಮಾತಾಡ್ತಾ ಇಲ್ಲ. ಈಗಾಗಲೇ ನಾವು ಮಾಡಕ್ಕಾಗಲ್ಲ. ಟಿಕೆಟಿಂಗ್ ರೇಟ್ ಬೇರೆ ಮಾಡೋದು ಅಟ್ರಾಕ್ಟಿವ್ ತುಂಬಾ ಕಷ್ಟ ಇದೆ. ಕಲೆಕ್ಷನ್ಗೆ ಲೆಕ್ಕ ಕೊಡಕ್ ಹೋದ್ರೆ ನೀವು ಅದನ್ನ ತಿರುಗಿ ಹೊರೆ ಅಂತ ಮಾಡ್ಕೊಂತೀರಾ? ಯಾಕೆ ಮಾಡ್ತೀರಿ ಸರ್? ಎಲ್ಲಾದ್ರೂ ಒಟ್ಟು ಕರೆಕ್ಟ್ ಕೊಡ್ಬೇಕಲ್ವಾ? ಅದು ಯಾರ ಮೇಲಾದ್ರೂ ಹೊರೆ ಇಲ್ವಾ? ಒಬ್ಬ ಎಕ್ಸಿಬಿಟ್ರು, ಡಿಸ್ಟ್ರಿಬ್ಯೂಟ್ರು, ಒಬ್ಬ ಪ್ರೊಡ್ಯೂಸರ್. ಇದೇನಾಗಿದೆ ಮೇಡಮ್ ಗೊತ್ತಾಯ್ತು? ಸಣ್ಣ ನಿರ್ಮಾಪಕರು ಎಫೆಕ್ಟ್ ಆಗ್ತಾ ಇದೆ, ತುಂಬಾ ಎಫೆಕ್ಟ್ ಆಗಿದೆ. ದೊಡ್ಡವರು ಯಾರು ಬಾಧನ ಮಾಡ್ತಾರೆ ಅಲ್ಲಿ, ದೊಡ್ಡವರು ಸಣ್ಣ ನಿರ್ಮಾಪಕರಿಗೆ ಹೊರಿ ಮಾಡ್ಕೊಂಡು ಮಾತಾಡ್ತಾರೆ. ಅದರಿಂದ ನಾವು ಸರ್ಕಾರದ ಗಮನ ಇಟ್ಟಿಲ್ಲ. ಸರ್ಕಾರ ದೊಡ್ಡ ಮನಸ್ಸು ಮಾಡಿದ್ರೆ ನಾವು ಪೂರ್ವ ಪರೀಕ್ಷೆ ಮಾಡಿದ್ರೆ ನಾವೆಲ್ಲ ಚಿತ್ರ ಸಣ್ಣ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪತ್ರಿಕೆ ಒಟ್ಟು ಮುಗ್ತಾ ಇರ್ತಾರೆ ಅಂತ ಹೇಳಿ. ನೀವು ಕೂಡ ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಪ್ಲೀಸ್. ಥ್ಯಾಂಕ್ ಯು. ಸುವರ್ಣ ಅವ್ರದ್ದು ಗನ್ ಕೆಲಸದಲ್ಲಿ ಒಳ್ಳೆದಾಯ್ತು ವಿಚಾರ. ಒಂದು ಸಣ್ಣ ಕರೆಕ್ಷನ್, ಯಾಕಂದ್ರೆ ಹೇಳಿದ ಮಾತಿನಿಂದ ಒಂದು ಸಣ್ಣ ಕರೆಕ್ಷನ್. ಆಂಧ್ರ, ತಮಿಳುನಾಡು, ತೆಲಂಗಾಣ ರಾಜ್ಯಗಳು ಮಾತ್ರ ನೀವು ಹೇಳಿದ ಟಿಕೆಟ್ನ ಇದು. ನೀವು ಮೊನ್ನೆ ಸಿನಿಮಾ ಕಲ್ಕಿ 20,000 ಆ ಸಿನಿಮಾಕ್ಕೆ 6 ಶೋ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕಾಗಿತ್ತು. ಮೊದಲನೇ ದಿವಸ 6 ಶೋ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕಾಪಿ ಇದೆ ಆಯ್ತಾ. ಆಮೇಲೆ ಉಳಿದ 1 ವಾರಕ್ಕೆ 5 ಶೋ ಮಾಡಿ, ಉಳಿದ 4 ಶೋಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಅಲ್ಲೆಲ್ಲ ಸರ್ಕಾರಿ ಆದೇಶಗಳಿದ್ದಾವೆ. 200 ರೂಪಾಯಿ ಒಂದು ಅಲ್ಲೇನು ರೇಟ್ ಹೇಳಿದ್ರು. ಒಂದು ಪ್ರೀಮಿಯರ್ ಶೋಗೆ ಮಾತ್ರ 200 ರೂಪಾಯಿ, 100 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಒಂದು ಪ್ರೀಮಿಯರ್ ಶೋಗೆ ಮಾತ್ರ. ಅದು ಸರ್ಕಾರಿ ಆದೇಶಗಳು ಮತ್ತು ಇಂಡಸ್ಟ್ರಿಗಳು ಅಷ್ಟೇ ಸರಿಯಾಗಿ ಇದೆ. ಅದು ನಮ್ಮದೇನಾಗ್ತಾ ಇದೆ ಅಂದರೆ ಆರ್ಟಿಸ್ಟ್ಗಳಾಗಲಿ ಮಾತ್ರ ಮಾತ್ರ ಸಂಸ್ಥೆ ಹೇಳ್ತೀವಿ. ನಿನ್ನೆ ನಾನು ಯಾರೋ ಒಬ್ಬ ಗೆಳೆಯರು ಫೋನ್ ಮಾಡಿದ್ರು, ಕನ್ನಡ ಫಿಲ್ಮ್ ಚೇಂಬರ್ ಅಂತ ಹೋಗಿದ್ಯಾ, ಒಂದು ಗೆಳೆಯರು ಫೋನ್ ಮಾಡಿದ್ರು. ಏನು ವಿಷಯ ಆಗ್ತದೆ ಇದೆಲ್ಲ ಅದೇನು ನಮಗೆ ಶಿಕ್ಷಣ ಸನ್ಮಾನ ಮಾಡ್ತಾರೆ. ಯಾರು ಅಂತ ಹೆಸರು ಅದು ನೋಡಿದ್ರೆ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ವೆಬ್ಸೈಟ್ ಅಲ್ಲಿ ಅಂದ್ರೆ ನೀವು ಈ ತರದ ಕೆಲಸ ಅದರಲ್ಲಿ ಅದರಲ್ಲಿ ತುಂಬಾ ನಿಮ್ಗೆ ಅನುಕೂಲವಾಗಿರುವ ಒಂದು ಒಳ್ಳೆ ಅಂಶ ಇದೆ. ನೀವು ಗಮನಿಸಿಲ್ಲ ಏನು ಅಂತಂದ್ರೆ ಅಧಿಕೃತವಾಗಿರುವ ಸಂಘಟನೆಗಳ ಮೂಲಕನೇ ಅವರು ಅದು ಮಂದಿರಕ್ಕೆ ಹೋಗುತ್ತೆ. ಅಂದ್ರೆ ಯಾರ್ಯಾರಿಗೆ ಅನುಕೂಲ ಅಂದ್ರೆ ನಿಮ್ಮ ಪ್ರೊಡ್ಯೂಸರ್ಗಳು, ಡ್ಯಾನ್ಸರ್ಸು, ಕಲಾವಿದರು, ಅದು ನಾಟಕ ಹಿನ್ನೆಲೆ ಅವರೆಲ್ಲರೂ ಅಧಿಕೃತ ಸಂಸ್ಥೆಯ ಮೂಲಕ ಅವರಿಂದ ಪರಿಚಯ ಪತ್ರ ತಗೊಂಡೇ ಅಲ್ಲಿ ಹೋಗ್ಬೇಕೆ ಹೊರತು ಯಾರ್ಯಾರು ಹೋಗಿ ನಾನು ಕಾರ್ಮಿಕನು, ನಾನು ಡ್ಯಾನ್ಸ್ ಅಂತ ಹೇಳಕ್ಕಾಗಲ್ಲ. ಆಯ್ತಾ? ಇದೇ ಪ್ರಸ್ತಾಪನೆ ಶಿವರಾಮ್ ಕಾರಂತ ಕಮಿಟಿ ಅಂತ ಹೇಳಿದ್ದಾರೆ. ಆ ಅಂಶ ಇದರಲ್ಲಿ ಇಲ್ಲ. ಅವರು ಯಾರೋ ಒಬ್ರು ಮಾಡಿದಾರೆ, ಸಂತೋಷ. ಅವ್ರ ಇಲ್ಲಿಂದ ನಮ್ಮ ಸಂಘದಿಂದ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವರು ಎಲ್ಲ ಕಲಾವಿದರು, ತಂತ್ರಜ್ಞರು, ವಿತರಕರು ಎಲ್ಲರೂ ಕೊಡೋದಕ್ಕೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಇಷ್ಟಪಡಲ್ಲ. ವಾಣಿಜ್ಯ ಮಂಡಳಿಗೆ ನಮ್ಗೆ 85 ಇತಿಹಾಸ ಇದೆ. ಈ ಸಂಸ್ಥೆನ ಕಟ್ಟೋರು ಭಕ್ತವತ್ಸಲಮ್ಮ, ದೊಲನಮ್ಮ ಶೆಟ್ಟಿ, ಟಿ.ವಿ. ಶಾಸ್ತ್ರಿ, ವೀರಸ್ವಾಮಿ ಅವರ ಕಟ್ಟ ದೊಡ್ಡ ಸಂಸ್ಥೆ ಇದು. ಇನ್ಯಾವ
ಸಿಟ್ಟಪಟ್ಟೆ ಯಾರು ಮಾಡೋದಾದ್ರೆ ನಾವು ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಫರ್ ಕೊಟ್ಟು ಮಾತ್ರ ಟೋಟಲಿ ನೆಗ್ಲೆಕ್ಟೆಡ್ ಸರ್. ಅವ್ರು ಮಾತಾಡೋದು ನಾವೇ ಮಾತಾಡೋದು ಬೇಡ. ಸಿವಿಲ್ ಶಾಸ್ತ್ರಿ ಭಕ್ತೋ ಬೇರೆ ಕಡೆಗೆ ಆಗತ್ತೆ ಬಿಡಿ. ನೀವು ಸಿಸ್ಟಮ್ಯಾಟಿಕ್ ಎಲ್ಲ ನನಗೆ ಕೇಳಿದ್ರೆ ಹೇಳ್ತಾ ಇಲ್ಲ. ನನಗೆ ಕಣ್ ತಿಳಿಸಿದ್ದು ಹೇಳಿದೆ ನಿಮಗೆ. ಅದರಿಂದ ಈ ಸಂಸ್ಥೆಗೆ ಅದೇ ಆದ ಘನತೆಯ ಗೌರವ ಇದೆ ಸರ್. ಘನತೆಯ ಗೌರವ ಕುಂದು ಬರುವಂತ ಯಾರು ಮಾಡಿದ್ರೆ ಅದ್ರ ನಾವೇನ್ ಮಾಡ್ಬೇಕು, ನಮ್ದೇ ಆದ ಕಾನೂನು ಇದೆ, ಆ ಕಾನೂನು ಆಕ್ಷನ್ ತಗೊಂಡಿದೀವಿ, ಮುಂದೂ ಕೂಡ ತಗೊಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಾವು ಕೂಡ ಈ ವಾಣಿಜ್ಯ ಮಂಡಿಗೆ ಯಾರ ಮುಂದೂ ಗದರಿಗೆ ಹೋದಾಗ ವೀರಪ್ಪ ಒಂದು ಮಾತಾಡೋಂತ ಕೆಲಸ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ. ಹುಡ್ತಾ ಇದಾರೆ ಅಂದ್ರೆ ಎಂಗೇಜ್ ಮಾಡ್ಬಿಡಿ. ಈಗ ಅವೇನ್ ಮಾಡ್ತಾರೆ, ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, ವೈಭವೀಕರಣ ಮಾಡಕ್ಕಂತ. ದಯವಿಟ್ಟು ಸದ್ಯಕ್ಕೆ ಇದನ್ನ ಪಾತ್ರ ಸಂಸ್ಥೆ ಯಾವತ್ತೂ ಯಾವಾಗಲೂ ನಮ್ಮ ಮಾಧ್ಯಮದವರಿಗೆ ಎಲೆಕ್ಟ್ರಾನಿಕ್ ಗೌರವ ಕೊಟ್ಟಿದ್ದಾರೆ. ಬಿಡಿ ಸರ್, ನಾವು ಯಾವತ್ತೂ ಗೌರವ ಕೊಡ್ತೀವಿ. ತಾವು ಕೂಡ ಪಾಠ ವಾಣಿಜ್ಯ ಮಂಡಿ, ನಮ್ಮ ಕುಟುಂಬ ತಾವು ಕೂಡ ಒಬ್ರು. ಅದರಿಂದ ತಾವು ನಮ್ಮ ಅಂತವ್ರು ಬಂದಾಗ ದಯವಿಟ್ಟು ಅವ್ರು ಬಂದು ವಾದ್ಯ ಬಂದು ಹೇಳ್ತಾರೆ, ನಾನು ಯಾವ್ದೋ ಸಣ್ಣ ಇನ್ಸಿಡೆಂಟ್ ಲಾಸ್ಟಿಗೆ ಏನಾಯ್ತು ಅವನೇ ಕಾರಣ ಅಂತ ನಿಮ್ಗೆ ಗೊತ್ತಾಯ್ತು. ನಾವು ಮರ್ಯಾದೆ ಹೋಗುತ್ತೆ ಅಂತೇಳಿ ಅವಾರ್ಡ್ ಮಾಡಿದ್ವಿ ಯಾವ್ದೊಂದು ವಿಚಾರಕ್ಕೆ. ಆಮೇಲೆ ಎಲ್ಲ ಕಳ್ಕೊಂಡು ಕೂಡ ಏನ್ ಮಾಡಿದ್ವಿ, ಅಲ್ಟಿಮೇಟ್ಲಿ ಪನಿಷ್ಮೆಂಟ್ ಹಾಕಿಕೊಂಡು ಹಿಮ್ಮೋನ್ ಅಲ್ವಾ, ಬೇಡ ಅಂತ ನಾವು ಅಂತ ಸಂದರ್ಭ ಬಂದಾಗ ನಮಗೆ ಫೋನ್ ಮಾಡಿ ಎನಿ ಟೈಮ್ 24 hours ಕ್ಲಾರಿಫಿಕೇಶನ್ ವಿತೌಟ್ ಟೇಕಿಂಗ್ ಕ್ಲಾರಿಫಿಕೇಶನ್. ಸಣ್ಣ ಆಗಿಬಿಟ್ರೆ ಅವ್ರು ಲೀಡರ್ ಆಗ್ಬಿಡ್ತಾರೆ ಸರ್. ಅವ್ರು ಏನಾದ್ರೆ ಲೀಡರ್ ಆಗಿ ನನಗೆ ಸುರೇಶ್ ಬೈತಾ ಇದ್ರೆ ನಾವು ಅವ್ರಿಗೆ ಕಾಮೆಂಟ್ ಮಾಡಿದ್ರೆ ದೇ ಬಿಕಮ್ ಲೀಡರ್. ನಮ್ಮ ಲೋಕಿಗೆ ಚೆನ್ನಾಗಿ ಗೊತ್ತಿದೆ ಸರ್ ಅವ್ರಿಗೆ ಅಲ್ವಾ. ನಿಮ್ಗೆ ನಾನು ಅದಕ್ಕೆ ಉತ್ತರ ಕೊಡಲ್ಲ, ನನಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ನಮ್ಮ ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ. ಅದರಿಂದ ಮತ್ತೊಮ್ಮೆ ನಿಮ್ಗೆಲ್ಲ ಒಂದನೇ ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ವಾಣಿಜ್ಯ ಮಂಡಿ ಕುಟುಂಬ, ನಮ್ಮ ಕುಟುಂಬ ಇದೆ. ನೀವು ನಮ್ಮ ಕುಟುಂಬಕ್ಕೆ ಗೌರವ ವಿಚಾರ ಬಂದಾಗ ತಾವು ಕೂಡ ನಮ್ಮ ಜೊತೆಗೆ ಇರ್ತೀರ ಅಂತ ನಾವು ನೋಡಿ ಸರ್. ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್ ತಮ್ಗೆ. ತಾವು ಹೇಳಿದ್ರಿ ಆ ಅಮೆಂಡ್ಮೆಂಟ್ 17 ಪೇಜಿನ ಅಮೆಂಡ್ಮೆಂಟ್ ಅಲ್ಲಿ ಅಂದ್ರೆ ಏನ್ ಬಿಲ್ ಪಾಸ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ವರ್ಗದ ಅಂದ್ರೆ ಡೊಳ್ಳು ಕುಣಿತ ಆಗಿರ್ಬೋದು, ಇನ್ನೊಂದು ನಾಟಕ ಆಗಿರ್ಬೋದು, ಅವ್ರಿಗೂ ಕೂಡ ಅದರಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ರೆ ನನ್ನ ಹತ್ರ ಆ ಕಾಪಿ ಇದೆ. ಆದರೆ ಚಿತ್ರರಂಗದಿಂದ ಬರ್ತಕ್ಕಂತ ಒಂದು ರೆವಿನ್ಯೂ ಇಂದ ಅವ್ರಿಗೆಲ್ಲ ಕೊಡ್ಲಿಕ್ಕೆ ನಾಟಕ ಪ್ರದರ್ಶನ ಟಿಕೆಟ್ ಇದ್ರೆ ಬಂದಿಲ್ಲ. ಮುಂದೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಬೇಡಿ ಅದ್ರ ಬಗ್ಗೆ. ನಾಟಕ